ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಭಾರಿ ಹೈಡ್ರಾಮಾ ನಡೀತಾ ಇದೆ. ವಿಜಯ್ ಬಹುಮತದ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಭಾರಿ ಹೈಡ್ರಾಮಾ. ವಿಜಯ್ ಬಹುಮತ ಸಾಬೀತುಪಡಿಸಲು ಹರಸಾಹಸ ಪಡ್ತಿದ್ದಾರೆ. ಮತ್ತೊಂದು ಕಡೆ ಎಐಎಡಿಎಂಕೆಯಿಂದ ಆಪರೇಷನ್ ಸರ್ಕಾರ ತಂತ್ರ. ಪಳನಿಸ್ವಾಮಿ ಮನೆಯಲ್ಲಿ ಎಡಿಎಂಕೆ ನಾಯಕರ ಸಭೆ. ವಿಜಯ್ ಬಹುಮತ ತೋರಿಸದಿದ್ರೆ ಎಡಿಎಂಕೆ ಆಟ ಶುರು ಮಾಡುತ್ತೆ. ಎಡಿಎಂಕೆ ನಾಯಕರ ಜೊತೆ ಪಳನಿ ಹೈ ವೋಲ್ಟೇಜ್ ಮೀಟಿಂಗ್. ಅಧಿಕಾರಕ್ಕೇರಲು ಎಡಿಎಂಕೆ 3 ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನು ಗೊತ್ತಾ? ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಷರತ್ತು 1, ತಿರುಮಾವಳನ್ಗೆ ಡಿಸಿಎಂ ಪಟ್ಟ ಕೊಡಬೇಕು. ವಿಜಯ್ ಸಾಬೀತು ಮಾಡಲಿಲ್ಲ ಅಂತಂದ್ರೆ ಆಪರೇಷನ್ ಸರ್ಕಾರ ತಂತ್ರ. ಪಳನಿಸ್ವಾಮಿ ಮನೆಯಲ್ಲಿ ಎಡಿಎಂಕೆ ನಾಯಕರು ಸಭೆ ಮಾಡ್ತಿದ್ದಾರೆ. ವಿಜಯ್ ಬಹುಮತ ತೋರಿಸದಿದ್ರೆ ಆಗ ಎಡಿಎಂಕೆ ಆಟ ಶುರುವಾಗುತ್ತೆ. ಎಡಿಎಂಕೆ ನಾಯಕರ ಜೊತೆ ಪಳನಿಸ್ವಾಮಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅಧಿಕಾರಕ್ಕೇರಲು ಎಡಿಎಂಕೆ 3 ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ಸರ್ಕಾರ ರಚಿಸಲು ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ವಿಜಯ್ ಕೂಡ ಬಹುಮತ ಸಾಬೀತುಪಡಿಸಲು ಹರಸಾಹಸ ಪಡ್ತಿದ್ದಾರೆ. ಮತ್ತೊಂದು ಕಡೆ ಎಡಿಎಂಕೆ ಆಪರೇಷನ್ ತಂತ್ರವನ್ನ ರೂಪಿಸ್ತಾ ಇದೆ. ಪಳನಿಸ್ವಾಮಿ ಮನೆಯಲ್ಲಿ ಸಭೆ ಆಗ್ತಾ ಇದೆ. ವಿಜಯ್ ಬಹುಮತ ತೋರಿಸದಿದ್ರೆ ಎಡಿಎಂಕೆ ಆಟ ಆಗ ಶುರುವಾಗುತ್ತೆ. ಎಡಿಎಂಕೆ ನಾಯಕರ ಜೊತೆ ಪಳನಿಸ್ವಾಮಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಅಧಿಕಾರಕ್ಕೇರಲು ಎಡಿಎಂಕೆ 3 ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ತಮಿಳುನಾಡಿನಲ್ಲಿ ಇದೀಗ ಸರ್ಕಾರ ರಚನೆಗೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ವಿಜಯ್ ಬಹುಮತ ಸಾಬೀತುಪಡಿಸಲು ಹರಸಾಹಸ ಪಡ್ತಿದ್ದಾರೆ. ಈ ಮಧ್ಯ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡಿರುವಂತಹ ಎಡಿಎಂಕೆ ಪಳನಿಸ್ವಾಮಿ ಅವರ ಮನೆಯಲ್ಲಿ ಸಭೆಯನ್ನ ನಡೆಸುತ್ತಿದ್ದಾರೆ. ಇನ್ನ ಅಣ್ಣಾ ಡಿಎಂಕೆ ಪ್ಲಾನ್ ಏನು, ರಣತಂತ್ರ ಏನು ಅನ್ನೋದನ್ನ ನಾವು ಹೇಳ್ತೀವಿ ನೋಡಿ. ಎಲ್ಲ ಸಾಧನೆ ಬಾಧಕಗಳ ಬಗ್ಗೆ ಈಗ ಹಿರಿಯರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ರಣತಂತ್ರ 1, ಭದ್ರವೈರಿ ಡಿಎಂಕೆ ಅವರ ಜೊತೆ ಬಿಜೆಪಿ ಮೂಲಕ ಟಿವಿಕೆ ಶಾಸಕರನ್ನ ಸೆಳೆಯಬೇಕು. ಸಾಧಕ ಬಾಧಕಗಳ ಬಗ್ಗೆ ಅಣ್ಣಾ ಡಿಎಂಕೆ ಪ್ಲಾನ್ ರಣತಂತ್ರ 1, ಬದ್ಧವೈರಿ ಡಿಎಂಕೆ ಜೊತೆ ಮೈತ್ರಿ ಸರ್ಕಾರ ಮಾಡಿಕೊಳ್ಬೇಕು. ಜೊತೆಗೆ ಎರಡನೇದು ಏನು ಅಂತಂದ್ರೆ ರಣತಂತ್ರ ರೂಪಿಸಿರೋದು ಟಿವಿಕೆಗೆ ಬೆಂಬಲ ನೀಡಿ ಬಹುಮತ ಸಾಬೀತು ಮಾಡಿಕೊಳ್ಬೇಕು. ರಣತಂತ್ರ 3 ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಮೂಲಕ ಟಿವಿಕೆ ಶಾಸಕರನ್ನ ಸೆಳೆಯಬೇಕು. ಹೀಗಾಗಿಯೇ ಟಿವಿಕೆ ದಿನಕರನ್ ಮೂಲಕ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಹಿರಿಯರ ಜೊತೆ ಪಳನಿಸ್ವಾಮಿ ಸಭೆಯನ್ನ ನಡೆಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಇದೀಗ ಸರ್ಕಾರ ರಚನೆಗೆ ಭಾರಿ ಹೈಡ್ರಾಮಾ ಶುರುವಾಗಿರುವಂತದ್ದು. ವಿಜಯ್ ಕುರ್ಚಿ ತಪ್ಪಿಸೋಕೆ ಆಟ ಶುರುವಾಗಿದೆ. ಡಿಎಂಕೆ ಬಳಿ 59 ಶಾಸಕರಿದ್ರೆ ಎಡಿಎಂಕೆ ಬಳಿ 47 ಶಾಸಕರಿದ್ದಾರೆ. ಪಿಎಂಕೆ ಹಾಗೆ ಎಎಂಎಂಕೆ ಜೊತೆಗೆ ಬಿಜೆಪಿ ಪ್ಲಸ್ ವಿಸಿಕೆ ಬಳಿ 11 ಶಾಸಕರಿದ್ದಾರೆ. ಒಟ್ಟು 117 ಶಾಸಕರು ಇವರ ಬಳಿ ಇರುವಂತದ್ದು. ವಿಜಯ್ ಅವರ ಕುರ್ಚಿಯನ್ನ ತಪ್ಪಿಸೋದಕ್ಕೆ ಇದೀಗ ಆಟ ಶುರುವಾಗಿರುವಂಥದ್ದು. ಭಾರಿ ಹೈಡ್ರಾಮಾ ನಡೀತಾ ಇರುವಂಥದ್ದು ತಮಿಳುನಾಡಿನಲ್ಲಿ. ಇದೀಗ ಕುರ್ಚಿಯನ್ನ ತಪ್ಪಿಸೋದಕ್ಕೆ, ವಿಜಯ್ಗೆ ಕುರ್ಚಿಯನ್ನ ತಪ್ಪಿಸೋದಕ್ಕೆ ಆಟ ಶುರು ಮಾಡಿರುವಂಥದ್ದು. ಡಿಎಂಕೆ ಬಳಿ 59 ಶಾಸಕರಿದ್ರೆ ಎಡಿಎಂಕೆ ಬಳಿ 47 ಶಾಸಕರಿದ್ದಾರೆ. ಜೊತೆಗೆ ಪಿಎಂಕೆ ಪ್ಲಸ್ ಎಎಂಎಂಕೆ ಪ್ಲಸ್ ಬಿಜೆಪಿ ಜೊತೆಗೆ ವಿಸಿಕೆಯ ಬಳಿ 11 ಶಾಸಕರಿದ್ದಾರೆ. ಒಟ್ಟು 117 ಶಾಸಕರು ಈಗ ಇರುವಂಥದ್ದು. ಇಷ್ಟೂ ಪಕ್ಷಗಳು ಸೇರಿದ್ರೆ ವಿಜಯ್ ಅವರಿಗೆ ಕುತ್ತು ಬರುತ್ತೆ. ಇವರೆಲ್ಲರೂ ಸೇರ್ಕೊಂಡು ಸರ್ಕಾರ ರಚಿಸುವ ಸಾಧ್ಯತೆ ಇದೆ. ಒಂದು ವೇಳೆ ವಿಜಯ್ ಅವರಿಗೆ ಹೊಂದಾಣಿಕೆ ಆಗದಿದ್ರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಇದೀಗ ಭಾರಿ ಹೈಡ್ರಾಮಾ ಶುರುವಾಗಿರುವಂಥದ್ದು. ವಿಜಯ್ ಬಹುಮತ ಸಾಬೀತುಪಡಿಸಲು ಹರಸಾಹಸ ಪಡ್ತಿದ್ದಾರೆ.
ಎಡಿಎಂಕೆಯಿಂದ ಆಪರೇಷನ್ ಸರ್ಕಾರ ರಣತಂತ್ರ ಕೂಡ ರೂಪಿಸಿರುವಂಥದ್ದು. ಅಧಿಕಾರಕ್ಕೇರಲು ಎಡಿಎಂಕೆ 3 ರಣತಂತ್ರಗಳನ್ನು ಮಂತ್ರಗಳನ್ನು ರೂಪಿಸಿರುವಂಥದ್ದು. ರಣತಂತ್ರ 1 ಏನು ಅಂತಂದರೆ ಬದ್ಧ ವೈರಿ ಡಿಎಂಕೆ ಜೊತೆ ಸಮ್ಮಿಶ್ರ ಸರ್ಕಾರ ರಚಿಸುವುದು, ಜೊತೆಗೆ ಟಿವಿಕೆಯ ಬೆಂಬಲ ನೀಡಿ ಬಹುಮತ ಸಾಬೀತುಪಡಿಸಿಕೊಳ್ಳೋದು, ಜೊತೆಗೆ ಬಿಜೆಪಿ ಮೂಲಕ ಟಿವಿಕೆ ಶಾಸಕರನ್ನ ಸೆಳೆಯಬೇಕು. ಹೀಗಾಗಿಯೇ ಟಿವಿವಿ ದಿನಕರನ್ ಮೂಲಕ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳ ಬಗ್ಗೆಯೂ ಹಿರಿಯರ ಜೊತೆ ಪಳನಿಸ್ವಾಮಿ ಸಭೆಯನ್ನ ಮಾಡಿದ್ದಾರೆ. ಈ ಮೂಲಕ ವಿಜಯ್ಗೆ ಕುರ್ಚಿ ತಪ್ಪಿಸೋ ಆಟ ಇದೀಗ ಶುರುವಾಗಿರುವಂತೆ ಕಾಣ್ತಾ ಇದೆ. ಒಂದ್ ಕಡೆ ಡಿಎಂಕೆಯಲ್ಲಿ 59 ಶಾಸಕರಿದ್ರೆ ಎಡಿಎಂಕೆಯಲ್ಲಿ 47 ಶಾಸಕರಿದ್ದಾರೆ. ಜೊತೆಗೆ ಪಿಎಂಕೆ ಪ್ಲಸ್ ಎಎಂಎಂಕೆ ಪ್ಲಸ್ ಬಿಜೆಪಿ ಪ್ಲಸ್ ವಿಸಿಕೆಯಲ್ಲಿ 11 ಜನ ಶಾಸಕರಿದ್ದಾರೆ. ಒಟ್ಟು 117 ಶಾಸಕರು ಇದೀಗ ವಿಜಯ್ ಕುರ್ಚಿಗೆಯನ್ನ ತಪ್ಪಿಸೋದಕ್ಕೆ ಶುರುವಾಗಿರುವಂಥದ್ದು.